ಕೊರೋನಾ ಅಲರ್ಟ್ ಇದೆ, 4ನೇ ಬರುತ್ತೆ ಅಂತ ಇದೆ. ದೆಹಲಿ ಮಹಾರಾಷ್ಟ್ರದಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ, ಕೇಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಬೆಂಗಳೂರು ಕತೆ ಏನು? ಬೆಂಗಳೂರಲ್ಲಿ ಕೊರೋನಾ ರೂಲ್ಸ್ ಏನಾದರೂ ಪಾಲನೆ ಆಗ್ತಿದೆಯಾ? ಸಾರ್ವಜನಿಕ ಪ್ರದೇಶಗಳಲ್ಲಿ ಜನ ಮಾಸ್ಕ್ ಏನಾದರೂ ಹಾಕ್ತಿದ್ದಾರಾ? ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನ್ಯೂಸ್ 18ನ ರಿಯಾಲಿಟಿ ಚೆಕ್. ಬ್ರೇಕಿಂಗ್ ನ್ಯೂಸ್. ಹೃದಯ ಭಾಗದಲ್ಲಿ ನ್ಯೂಸ್ 18 ಕ್ಯಾಮ್ರಾ ಮೂವ್ ಆಯ್ತು. ರಿಯಾಲಿಟಿ ಚೆಕ್. ಹೇಗಿದೆ ಪರಿಸ್ಥಿತಿ? ಇಷ್ಟೆಲ್ಲ ಮಾತಾಡ್ತಿದೀವಲ್ಲ, ಜನ ಎಲ್ಲ ಕಡೆ ಅಲರ್ಟ್ ಆಗಿದಾರಾ ಅಂತ. ಕೊರೋನಾ ಹೆಚ್ಚಾಗ್ತಿದ್ರು ಕೂಡ ಜನ ಕೇರೇ ಮಾಡ್ತಿಲ್ಲ. ಮಾಸ್ಕ್ ಹಾಕದೆ, ಅಂತರ ಕಾಪಾಡದೆ ಜನ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನ್ಯೂಸ್ 18ನ ರಿಯಾಲಿಟಿ ಚೆಕ್. ನನ್ನ ಸಹೋದ್ಯೋಗಿ ಮುನಿರಾಜು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಲೆಟ್ಸ್ ಗೋ. ಹಾಗಿದ್ರೆ ರಿಯಾಲಿಟಿ ಚೆಕ್ ಅಲ್ಲಿ ಏನಾಗ್ತಿದೆ ನೋಡೋಣ. ಮತ್ತೆ 4ನೇ ಅಲೆಯ ಕೊರೋನಾ ಸುಳಿವು ಸಿಕ್ಕಿರುವಂತದ್ದು. ಇದೀಗ ರಾಜ್ಯದಲ್ಲೂ ಸಹ ಒಂದು ಮಾಸ್ಕ್ ಗಳನ್ನ ಕಡ್ಡಾಯ ಮಾಡಿ ಈಗ ನಿನ್ನೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಸಹ ಹೊರಡಿಸಿದೆ. ಈಗ ನಾವು ರಾಜ್ಯದಲ್ಲಿ ಜನ ಯಾವ ರೀತಿ ಒಂದು ಮಾಸ್ಕ್ ಗಳನ್ನ ಒಂದು ಹಾಕೊಳ್ತಿದಾರ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಫಾಲೋ ಮಾಡ್ತಿದಾರ ಅನ್ನೋದ್ರ ಬಗ್ಗೆ ಒಂದು ರಿಯಾಲಿಟಿ ಚೆಕ್ ಅನ್ನು ಸಹ ಮಾಡಬಹುದು. ಈಗ ನಾವು ಬೆಂಗಳೂರಿನ ರೈಲು ನಿಲ್ದಾಣ ಬಳಿ ಇದ್ದೀವಿ. ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಏನು ಬೆಂಗಳೂರಿನಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತವ್ರು ಮತ್ತೆ ಬೇರೆ ರಾಜ್ಯದಿಂದ ಸಾವಿರಾರು ಜನ ಬೆಂಗಳೂರಿಗೆ ನಿತ್ಯ ಇಲ್ಲಿ ಬರ್ತಾ ಇರ್ತಾರೆ. ನಿತ್ಯ ಇಲ್ಲಿ ಒಂದು ರೀತಿ ಜನ ಜಾತ್ರೆ ಅಂತ ಇರುತ್ತೆ. ಮತ್ತೆ ಈಗ ನೋಡ್ತಾ ಇದ್ದೀವಿ, ಏನು ಬಹುತೇಕ ಮಂದಿ ಇಲ್ಲಿ ಮಾಸ್ಕ್ ಗಳನ್ನ ಧರಿಸದೆ ಇಲ್ಲಿ ಟ್ರಾವೆಲ್ ಮಾಡ್ತಾ ಇರೋದನ್ನ ನಾವು ಕಾಣಬಹುದು. ಇಲ್ಲಿ ಏನು ಇಲ್ಲಿರೋ ಕೆಲಸ ಮಾಡುವಂತ ಕೂಲಿಗಳಿರ್ಬೋದು ಮತ್ತೆ ಆಟೋ ಚಾಲಕರು ಇರ್ಬೋದು ಮತ್ತೆ ಪ್ರಯಾಣಿಕರು ಸಹ ಇರ್ಬೋದು, ಯಾರು ಸಹ ಮಾಸ್ಕ್ ಗಳನ್ನ ಧರಿಸದೆ ಓಡಾಡ್ತಿರೋದನ್ನ ನಾವು ಕಾಣ್ತಾ ಇದೀವಿ. ಇನ್ನು ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಇಲ್ಲಿ ಹೇಳೋದೇ ಬೇಡ. ಯಾಕಂದ್ರೆ ನೋಡ್ಬೋದು, ಜನ ಗುಂಪಾಗಿ ನಿಂತಿರೋದನ್ನ ನಾವು ಕಾಣಬಹುದಾಗಿದೆ. ಮತ್ತೆ ಏನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಬಂದಂತ ಜನ ಏನಿದ್ದಾರೆ ಅವರು ಸಹ ಒಟ್ಟೊಟ್ಟಾಗಿ ನಿಂತಿರುವಂತದ್ದು ಮತ್ತೆ ಮಾಸ್ಕ್ ಇಲ್ಲದೆ ಸಹ ಇಲ್ಲಿ ಟ್ರಾವೆಲ್ ಮಾಡ್ತಿರುವಂತಹ ದೃಶ್ಯಗಳು ಸಹ ಇಲ್ಲಿ ಕಂಡು ಬರ್ತಾ ಇರೋದು. ಈಗ ನಮ್ಮ ಜೊತೆ ಒಂದು ಯುವಕರ ಒಂದು ತಂಡ ಇದೆ, ಅವ್ರನ್ನ ಕೇಳಬಹುದು. ಏನ್ ಮಾಸ್ಕ್ ಕಂಪಲ್ಸರಿ ಹಾಕೊಳ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಇದೆ, ಏನ್ ಹೇಳ್ತೀರಾ? ಮತ್ತೆ ಈಗ ನಿನ್ನೆಯಿಂದ ಆದೇಶ ಆಗಿರುವಂತದ್ದು. ಅಣ್ಣ, ಮಾಸ್ಕ್ ಇಸ್ಕೇನ್ ಹಾಕೋಣದು ಏನ್ ಮಾಡೋದು ನೋಡೋಣ. ಮಾಸ್ಕ್ ಜೋಬಲ್ಲಿ ಇಟ್ಕೊಂಡಿದೀವಿ. ಕೊರೋನಾ ಜಾಸ್ತಿ ಆದ್ರೆ ಹಾಕೋಣ. ಏನ್ ಕೊರೋನಾ? ನೀವು ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇದ್ರ? ನಾವು ಇವಾಗ ಧರ್ಮಸ್ಥಳ ಟ್ರಾವೆಲ್ ಮಾಡ್ತಾ ಇದೀವಿ. ಧರ್ಮಸ್ಥಳ. ಮತ್ತೆ ಇಷ್ಟು ಜನ ಗುಂಪು ಟ್ರಾವೆಲ್ ಮಾಡ್ತಾ ಇದ್ರ, ಮಾಸ್ಕ್ ಹಾಕೊಳ್ಬೇಕು ಮತ್ತೆ ಒಂದೊಂದು ಸ್ಯಾನಿಟೈಸರ್ ಎಲ್ಲ ಇದೆ ಬ್ಯಾಗಲ್ಲಿ, ಎಲ್ಲ ಸೇಫ್ಟಿ ಇದೆ. ಮಾಸ್ಕ್ ಇದೆ ಬಟ್ ಹಾಕೊಳ್ತಾ ಇಲ್ಲ, ಹಾಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇಲ್ಲ ಹಾಕೊಂತೀವಿ ಇವಾಗ. ಈಗ 4ನೇ ಅಲೆ ಸಹ ಶುರುವಾಗಿದೆ. ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ ನಿನ್ನೆಯಿಂದ ಒಂದು ಸರ್ಕಾರ ಸಹ ಒಂದು ಅಧಿಕೃತ ಆದೇಶ ಹೊರಡಿಸಿರುತ್ತದೆ. ಈಗ ನಾವು ನೋಡಬಹುದು, ಹುಡುಗರು ಏನು ಮಾಸ್ಕ್ ಗಳನ್ನ ಜೇಬಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ರೆ, ಆದ್ರೆ ಅವ್ರಿಗೆ ಇನ್ನೂ ಸಹ ಅರಿವಿನ ಕೊರತೆ ಸಹ ಇಲ್ಲಿ ಕಂಡು ಬರ್ತಾ ಇರುತ್ತದೆ. ಯಾಕಂದ್ರೆ ಪ್ರತಿ ರೈಲಲ್ಲೂ ಸಾವಿರಾರು ಜನ ಟ್ರಾವೆಲ್ ಮಾಡುತ್ತದೆ. ಯಜಮಾನ್ರೆ, ಎಲ್ಲಿಂದ ಬರ್ತಾ ಇದ್ದೀರಾ? ಹೇಗೆ ಎಲ್ಲಿಂದ ಬರ್ತಾ ಇದ್ದೀರಾ? ಇಲ್ಲಿ ಆಡ್ಗೋಡಿಂದ ಬರ್ತಾ ಇದ್ದೀವಿ. ಮತ್ತೆ ಮಾಸ್ಕ್ ಕಂಪಲ್ಸರಿ ಮಾಡಿರುವಂತದ್ದು ಸರ್ಕಾರ ಇದೆ ಮಾಸ್ಕ್ ಇದೆ, ಒಳ್ಳೇದೇ. ಈಗ ಕೆಲವು ಆಗ್ತಾ ಇಲ್ಲ, ನಾವು ಆಗ್ತಾ ಇಲ್ಲ ಅಷ್ಟೇ. ಅಲ್ಲ, ಈಗ 4ನೇ ಅಲೆ ಶುರುವಾಗಿದೆ ಅಂತೇಳಿ ಒಂದು ಸುಳಿವು ಸಹ ಸಿಕ್ಕಿದೆ. ಮತ್ತೆ ಸರ್ಕಾರ ನಿನ್ನೆಯಿಂದ ಒಂದು ಅಧಿಕೃತ ಆದೇಶ ಹಾಕೋ ಕಂಟಿನ್ಯೂ ಮಾಡ್ತೀವಿ, ಇದ್ರ ಮೇಲೆ ಶುರು ಮಾಡ್ತೀವಿ. ಮಾಸ್ಕ್ ಹಾಕೊಂಡ್ಬೇಕಂತ ಇದೆ ತಂದಿದ್ದೀವಿ, ಬಟ್ ಹಾಕೊಳ್ತಾ ಇಲ್ಲ. ಹಾಕೊಂತೀವಿ, ಟ್ರಾವೆಲ್ ಮಾಡೋದ್ರಲ್ಲಿ ಹಾಕೊಳ್ಬೇಕು. ಹಾಕೊಂತೀವಿ. ಯಜಮಾನ್ರೆ, ಎಲ್ಲಿಂದ ಬರ್ತಾ ಇದ್ರೆ ಮಾಸ್ಕ್ ಹಾಕೊಳ್ಬೇಕು ಅಂತ ಹೇಳಿ ನಿನ್ನೆ ಒಂದು ಆರ್ಡರ್ ಆಗಿದೆ? ನಮ್ಗೆ ಗೊತ್ತಿಲ್ರಿ, ನಾವು ಈ ಊರವರಲ್ಲ, ಕೊಪ್ಪಳ ಜಿಲ್ಲೆದವ್ರು ನಾವು. ಅದು ರೈಲಲ್ಲಿ ಬರ್ಬೇಕಾದ್ರೆ ಮಾಸ್ಕ್ ಹಾಕೊಂಡ್ರೆ? ರೈಲಲ್ಲಿ ಬಂದಿಲ್ರಿ, ಬಸ್ಸಲ್ಲಿ ಬಂದಿರಲ್ಲ. ಈಗ ಜನ ಜಾಸ್ತಿ ಇರುವಂತ ಏರಿಯಾ ಇದು, ಇಂಥ ಕಡೆಗಳಲ್ಲಿ ಮಾಸ್ಕ್ ಹಾಕೊಳ್ಬೇಕು ಅಂತ ಹೇಳಿ ಒಂದು ರೂಲ್ಸ್ ಇದೆ. ಈಗ ಅಲ್ಲ, ಹಾಕ್ಬೇಕು ಬಿಡ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ತಪ್ಪೇನಿಲ್ಲ. ನೋಡ್ಬೋದು, ಈಗ ಕೆಲವರು ಮಾಸ್ಕ್ ಗಳನ್ನ ಇಟ್ಕೊಂಡಿದ್ದಾರೆ, ಬಟ್ ಮಾಸ್ಕ್ ಗಳನ್ನ ಹಾಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಿರೋದು. ಆದ್ರೆ ಯಾಕೆ ಅನ್ನೋದು ಅವ್ರಿಗೂ ಸಹ ಗೊತ್ತಾಗ್ತಿಲ್ಲ. ಕೆಲವರು ಹೇಳ್ತಾರೆ, ನಮ್ಗೆ ಆದೇಶ ನೆನ್ನೆ ಆಗಿರೋದು, ನಮ್ಗೆ ಇನ್ನೂ ಸಹ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದ್ರೆ, ಕೆಲವರು ಏನು ಗಡ್ಡದ ಕೆಳಗಡೆ ಹಾಕೊಂಡಿರ್ತಾರೆ, ಕ್ಯಾಮ್ರಾ ನೋಡಿದ ಕೂಡಲೇ ಅದನ್ನ ಮುಖಕ್ಕೆ ಹಾಕೊಂಡು ಓಡಾಡುವಂತದ್ದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಕೇವಲ ಬೆರಳಿಕೆ ಎಷ್ಟು ಮಂದಿ ಮಾತ್ರ ಇಲ್ಲಿ ಹಾಕೊಳ್ತಾ ಇರೋದನ್ನ ನಾವು ನೋಡ್ಬೋದು. ಇಲ್ಲಿ ಕೆಲಸ ಮಾಡುವಂತ ಸರ್, ಮಾಸ್ಕ್ ಹಾಕೊಳ್ಬೇಕು ಅಂತ ನೆನ್ನೆಯಿಂದ ಒಂದು ಸರ್ಕಾರದ ಆದೇಶ ಇದೆ. ಹಾಕ್ಲೇಬೇಕು ಸರ್, ದಯವಿಟ್ಟು ಎಲ್ಲರೂ ಹಾಕ್ಲೇಬೇಕು. ಸದ್ಯ ನಾನು ತಂದಿಲ್ಲ, ಹೋಗಿ ಅಂಗಡಿಗೆ ಈಸ್ಕೊಂಡು ಬಂದು ನೀವು ರೈಲ್ವೆ ನಿಲ್ದಾಣದಲ್ಲಿ ಕೆಲಸ ಮಾಡ್ತೀರಾ, ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾರೆ, ಬಟ್ ನೀವೇ ಮಾಸ್ಕ್ ಹಾಕಿಲ್ಲ ಅಂದ್ರೆ ಹೇಗೆ ಸರ್? ಮರ್ತೋಗ್ಬಿಟ್ಟೆ, ಏನೋ ಬಂದ್ ಮಾಡ್ಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮನೇಲಿ ಇಕ್ಬಿಟ್ಟೆ. ದಯವಿಟ್ಟು ನಾನು ಹಾಕ್ತೀನಿ. ನೀವು ಹೋಗಿ ಅಂಗಡಿ ಓಪನ್ ಆಗಿಲ್ಲ, ಅಂಗಡಿ ಬಿಚ್ಚಿಬಿಟ್ಟು ತಗೊಂಡ್ಬಿಡ್ತೀನಿ.
ನಮ್ಮ ದೇಶನ ಚೆನ್ನಾಗಿಗಾನ ಈ ಕಾಯಿಲೆನ ಓಡ್ಸೋಣ. ಇದು ಇಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿ ಮತ್ತೆ ಏನ್ ಕೂಲಿಗಳಿದ್ದಾರೆ ಅವರು ಸಹ ಏನ್ ಕೆಲವರು ಮಾಸ್ಕ್ ಗಳನ್ನ ಇಟ್ಕೊಂಡಿದ್ರು ಹಾಕೋದಕ್ಕೆ ಹಿಂದೇಟ್ ಆಗ್ತಿದ್ದಾರೆ, ಇನ್ನು ಕೆಲವರು ಮಾಸ್ಕ್ ತೆಗೆದುಕೊಂಡು ಬಂದು ಹಾಕೊಳ್ತೀವಿ ಅಂತ ಹೇಳ್ತಿರೋದು ನಾವು ನೋಡಬಹುದು. ಒಟ್ಟಿನಲ್ಲಿ ಈ ಒಂದು ರೈಲು ನಿಲ್ದಾಣದಲ್ಲಿ ಬಹುತೇಕ ಮಂದಿ ಮಾಸ್ಕ್ ಇಲ್ಲದೆ ಟ್ರಾವೆಲ್ ಮಾಡ್ತಿರೋದು, ಕೇವಲ ಬೆರಳೆಣಿಕೆಷ್ಟು ಜನ ಮಾತ್ರ ಒಂದು ಮಾಸ್ಕ್ ಗಳನ್ನ ಹಾಕೊಳ್ತಿದ್ದಾರೆ. ಇನ್ನು ಕೆಲವರಂತೂ ಏನ್ ಮಾಸ್ಕ್ ಅಂದ್ರೆ ಸಾಕು ಓಡೋಗುವಂತ ದೃಶ್ಯಗಳು ಸಹ ಇಲ್ಲಿ ಕಂಡು ಬರ್ತಾ ಇರುತ್ತದೆ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮೆಲ್ಲರಿಗೂ ಅರಿವಿದೆ, ನಮ್ಮೆಲ್ಲರಿಗೂ ಗೊತ್ತು, ಆದ್ರೂ ಮಾಸ್ಕ್ ಹಾಕೊಳ್ಳಲ್ಲ. ಸೊ ಇನ್ಮೇಲೆ ಆದ್ರೂ ಹಂಗೆ ಮಾಡಬೇಡಿ. ಮಾಸ್ಕ್ ಹಾಕೊಳ್ಳಿ, ದುಡ್ಡು ಕೊಡಬೇಕು, ಫೈನ್ ಕೂಡ ಕಟ್ಟಬೇಕಾಗುತ್ತೆ. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.